ಎಲ್ರಿಗೂ ನಮಸ್ಕಾರ. ನಾನು ಪ್ರಮೋದ್ ಎಸ್ KRS ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ. ಹಾಗೆ ನನ್ನ ಜೊತೆಲಿ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲೇಶ್ ಅವರಿದ್ದಾರೆ, ಹಾಗೂ ಮಲ್ಲೇಶ್ ಮಂಡ್ಯ ತಾಲೂಕು ಕಾರ್ಯದರ್ಶಿ ಅವರಿದ್ದಾರೆ, ಮತ್ತೆ ಅಸ್ಲಾಂ ಅಂತೇಳಿ KRS ಪಕ್ಷದ ಸೈನಿಕರು ನಮ್ಮ ಜೊತೆಲಿದ್ದಾರೆ. ಮತ್ತೆ ವಿಡಿಯೋ ಮಾಡ್ತಾ ಇರುವಂಥವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ಬಂದಿರುವಂಥದ್ದು ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ನಾವು ಬಂದಿದ್ದೀವಿ. ವಿಚಾರ ಏನು ಅಂತಂದ್ರೆ, ಇದು ಅತ್ಯಂತ ಗಂಭೀರವಾದ ಘಟನೆಯ ಬಗ್ಗೆ KRS ಪಕ್ಷ ಏನು ಧ್ವನಿ ಮಾಡಬೇಕು, ನೊಂದವರ ಪರವಾಗಿ ನಿಲ್ಲಬೇಕು ಅಂತೇಳಿ ನಾವಿವತ್ತು ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ KRS ಪಕ್ಷ ಇವತ್ತು ರಾಜ್ಯಾದ್ಯಂತ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾರ್ವಜನಿಕರ ಧ್ವನಿಯಾಗಿ ಇಷ್ಟು ದಿವಸ ಬರ್ತಿತ್ತು. ಆದರೆ ಏನು ಸಾರ್ವಜನಿಕರ ನೊಂದವರ ಪರವಾಗಿ KRS ಪಕ್ಷದ ಆ ಒಂದು ಆಳವನ್ನ ಅರ್ಥಾಗ ಅಲ್ಲಿ ಏನು ಅಧಿಕಾರಿಗಳ ಪರವಾಗಿಯೂ ಸಹ ನಾವು ಹೋರಾಟ ಮಾಡ್ತಾ ಇದ್ದಂಥದ್ದು. ಇವತ್ತು ಅದೇ ರೀತಿಯಲ್ಲಿ KRS ಪಕ್ಷ ಮಂಡ್ಯದ ಏನು SP ಕಚೇರಿಯವರ ಬಳಿ ಬಂದಿರುವಂಥದ್ದು ಪೊಲೀಸರ ಪರವಾಗಿಯೇ, ಪೊಲೀಸರ ಧ್ವನಿಯಾಗಿಯೇ KRS ಪಕ್ಷ ನಿಲ್ಲಬೇಕು, ನೊಂದ ಪೊಲೀಸರ ಪರವಾಗಿಯೇ ಅವ್ರಿಗೆ ಹಕ್ಕನ್ನ ಏನು ಅವ್ರಿಗಾಗಿರುವಂಥ ಅನ್ಯಾಯವನ್ನ ಖಂಡಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು KRS ಪಕ್ಷ ಇವತ್ತು ಇಲ್ಲಿಗೆ ಬಂದಿದೆ. ಏನು ವಿಚಾರ, ಏನು ಘಟನೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಇಲ್ಲಿ ಮಂಡ್ಯದ ಒಬ್ರು ಮಹಿಳಾ PSI ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿರುವಂತ ಒಂದು ಏನು ದೇವಸ್ಥಾನ, ಆರತಿ ಉಕ್ಕಡ ದೇವಸ್ಥಾನಕ್ಕೆ ಒಬ್ರು ಪ್ರಭಾವಿ ಮಗಳು, ಏನು ತುಮಕೂರು ಗ್ರಾಮಾಂತರ ಶಾಸಕರು ಏನಿದ್ದಾರೆ ಬಿ ಸುರೇಶ್ ಗೌಡ್ರು, ಅವರ ಮಗಳು ಐಶ್ವರ್ಯ ಅನ್ನುವಂಥವ್ರು ಅಲ್ಲಿ ದೇವರ ದರ್ಶನ ಪಡೆಯಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿಯ ಏನು PSI ಈ ಮಹಿಳೆಗೂ ಮತ್ತೆ ಆ ಪ್ರಭಾವಿ ಮಗಳಿಗೂ ಏನೆಲ್ಲ ರೀತಿ ಚರ್ಚೆಗಳು ನಡೆದುವೋ ಅದು ನಮಗೆ ಗೊತ್ತಿಲ್ಲ. ಆದರೆ ಏನು ವರದಿಗಳಲ್ಲಿ, ಪತ್ರಿಕೆ ವರದಿ ಆಗಿರ್ಬೋದು, ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಇವರು ಪ್ರಭಾವಿ ರಾಜಕಾರಣಿಯ ಮಗಳು ಮಂಡ್ಯದ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿರುವಂತ PSI ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲಾನು ಮಾಧ್ಯಮದ ಮೂಲಕ ವರದಿ ಆಗ್ತಾ ಇದೆ. ಇದು ನಮ್ಮ ಪ್ರಶ್ನೆ. ಜನಸಾಮಾನ್ಯರಿಗೆ ಒಂದು ರೀತಿಲಿ ಕಾನೂನುಗಳು ಏನು ಅನ್ಯಾಯ ಆದ ತಕ್ಷಣ, ಯಾವುದೋ ಒಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ ತಕ್ಷಣ ಅಲ್ಲಿ ಅಧಿಕಾರಿಗಳ ಒಂದು ಪೌರುಷ ಸಾರ್ವಜನಿಕರ ಮೇಲೆ, ಅಸಹಾಯಕರ ಮೇಲೆ ಎದ್ದು ತೋರಿಸ್ಬಿಡುತ್ತೆ ಆ ಕ್ಷಣದಲ್ಲೇ. ಆದರೆ ಇಲ್ಲಿ ಒಬ್ರು ಪ್ರಭಾವಿ ರಾಜಕೀಯ ವ್ಯಕ್ತಿಯ ಮಗಳು ಒಂದು ಮಾತ್ರಕ್ಕೆ ಏನು ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿರುವಂತ ಆ ಒಂದು ಮಹಿಳೆಯನ್ನ ಇನ್ನೂ ಬಂಧಿಸಿಲ್ಲ. ಅದು ಯಾವ ಕಾರಣಕ್ಕೆ ಅಂದ್ರೆ ಆಡಳಿತ ಏನಾದ್ರು ವಿಫಲ ಆಗ್ತಿದ್ಯಾ ಇಲ್ಲಿ? ಇಲ್ಲ ಮಗಳು ರಾಜಕಾರಣಿ ಮಗಳು ಮತ್ತೆ ಏನು ಆಡಳಿತವಾಗಿ DYSP ಅವರ ಹೆಂಡತಿ ಎನ್ನುವಂತ ಏನಾದ್ರೂ ಪ್ರಭಾವದಿಂದ ಪೊಲೀಸರು ಅವ್ರನ್ನ ಇನ್ನೂ ಬಂಧಿಸಿಲ್ವಾ ಅನ್ನುವಂಥದ್ದು ಸಹಜವಾಗಿ ನನ್ನೊಬ್ಬನಿಗೆ ಅಲ್ಲ, ಇಡೀ ರಾಜ್ಯದ ಜನರಿಗೂ ಈ ರೀತಿ ಅನುಮಾನಗಳು ಸೃಷ್ಟಿಯಾಗ್ತವೆ. ಆ ಒಂದು ಕಾರಣಕ್ಕೆ ಸ್ಪಷ್ಟವಾಗಿ ಏನು ಭಾರತೀಯ ನ್ಯಾಯ ಸಂಹಿತೆ ಏನು ಹೇಳುತ್ತೆ, 132 ಆಕ್ಟ್ ನಡಿಯಲ್ಲಿ ಒಬ್ಬ ಸರ್ಕಾರಿ ನೌಕರನ ತಡೆಯುವಂಥದ್ದು, ಅವ್ರ ಮೇಲೆ ಬಲ ಪ್ರಯೋಗ ಮಾಡುವಂಥದ್ದು, ಒಟ್ಟಾರೆ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಇತ್ತು ಅಂತಂದಾಗ ಆ ಒಂದು ಆಕ್ಟ್ನಲ್ಲಿ ಇವ್ರನ್ನ ಬಂಧಿಸಬೇಕು, ವಿಚಾರಣೆಗೆ ಒಳಪಡಿಸಬೇಕು, ಏನೆಲ್ಲ ಆಗಿದ್ದಾವೆ ಸತ್ಯಾಸತ್ಯತೆನ ತನಿಖೆ ಮಾಡಬೇಕು, ಮತ್ತೆ ಅದನ್ನು ಮುಖ್ಯವಾಗಿ ಸಾರ್ವಜನಿಕರ ಬದುಕಲ್ಲಿ ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಡಬೇಕು. ಕಳೆದ ಇನ್ನೇನು ನಿನ್ನೆ ಅಂತ ಭಾವಿಸ್ತೀನಿ ಘಟನೆ ಆಗಿರುವಂಥದ್ದು. ನಿನ್ನೆಯಿಂದ ಇದುವರೆಗೂ ಯಾವೆಲ್ಲ ಬೆಳವಣಿಗೆ ಆಗಿದೆ, ಮತ್ತೆ ಎಷ್ಟೆಲ್ಲ ತ್ವರಿತಗತಿಯಲ್ಲಿ ಆ ಒಂದು ನೊಂದ ಮಹಿಳೆಯ ಪರವಾಗಿ ಇವತ್ತಿನ ನಮ್ಮ ಕಾನೂನು ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇದುವರೆಗೂ ಯಾವುದೇ ರೀತಿ ಮಾಹಿತಿ ಇಲ್ಲ. ಏನೋ ಅವ್ರ ತಂದೆಯವರು ಇದನ್ನ ಮಾಧ್ಯಮದ ಮುಖಾಂತರ ಹೆಚ್ಚು ಸುದ್ದಿಯನ್ನು ಮಾಡಬೇಡಿ ಅನ್ನುವಂತ ಒಂದು ಏನು ಸುದ್ದಿ ಮಾತ್ರ ಹರಡ್ತಿದೆ ಎಲ್ಲ ಕಡೆ. ಅದು ಎಷ್ಟು ನಿಜ ಇದೆಯೋ ಸುಳ್ಳಿದೆಯೋ ನನಗೆ ಗೊತ್ತಿಲ್ಲ, ಆದರೆ ವರದಿ ಆಗ್ತಾ ಇರುವಂತ ಘಟನೆಯನ್ನ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಇದೇ ಒಂದು ವಿಚಾರವಾಗಿ ಮಂಡ್ಯದ PSI ಆಗಿರುವಂತಹ ಮಹಿಳೆಯ ಪರವಾಗಿ KRS ಪಕ್ಷ ನಿಲ್ಲಬೇಕು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಉಳಿಸಬೇಕು. ಪೊಲೀಸರು ಬೇರೆ ಯಾರೂ ಅಲ್ಲ, ನಮ್ಮ ಸಂವಿಧಾನ ಉಳಿಸುವಂತವ್ರು, ಜನರ ಹಕ್ಕುಗಳನ್ನ ಕಾಪಾಡುವಂತವ್ರು. ಅಂತವ್ರಿಗೆ ಇವತ್ತು ಯಾರೋ ರಾಜಕಾರಣಿ ಮಕ್ಕಳುಗಳಿಂದ ಈ ರೀತಿ ಹಲ್ಲೆಗಳಾಗ್ತಾ ಇದಾವೆ, ಅವ್ರಗಳಿಂದ ಶೋಷಣೆಗಳಾಗ್ತಾ ಇದಾವೆ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಧ್ವನಿ ಮಾಡ್ಬೇಕಲ್ಲ. ಇವತ್ತು ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಧ್ವನಿ ಮಾಡ್ತಾವೋ, ಬೇರೆ ಬೇರೆ ಯಾರೆಲ್ಲ ಮುಖಂಡರುಗಳು ಇದ್ರ ಪರವಾಗಿ ಈ ನೊಂದ ಮಹಿಳೆಯ ಪರವಾಗಿ ಬಂದು ನಿಲ್ತಾರೋ ನಮಗೆ ಗೊತ್ತಿಲ್ಲ. ಆದ್ರೆ KRS ಪಕ್ಷ ಮಾತ್ರ ಪ್ರಾಮಾಣಿಕವಾಗಿ ನಿರಂತರವಾಗಿ ನೊಂದವರ ಪರವಾಗಿ ನಿಲ್ತಾ ಇರುವಂತ ಏಕೈಕ ಪಕ್ಷ ಆಗಿರೋ ಕಾರಣಕ್ಕೆ ನಾವು ಒಬ್ರು ಇಬ್ರು 3 ಜನ ನಾವಿಲ್ಲಿ ಯಾರು ಬಂದಿದೀವೋ ಇಷ್ಟೇ ಸಾಕು ಒಬ್ಬ ಮಹಿಳೆ ಪರವಾಗಿ ಧ್ವನಿ ಮಾಡೋದಕ್ಕೆ ಅನ್ನೋಂಥದ್ದನ್ನ ನಾವು ಸಾಕ್ಷಿ ಮಾಡಿಕೊಡ್ತಾ ಇದ್ದೀವಿ. ಮತ್ತೆ ಇದೇ ಸಂದರ್ಭದಲ್ಲಿ
ಅಲ್ಲಿ ಅಲ್ಲೇ ಒಳಪಟ್ಟಂತವ್ರ ಹೆಸರು ಏನಿದೆ ಹೆಸರು ಅವ್ರದ್ದು ಮಂಜುಳಾ ಅಂತ ಏನಾದ್ರು ಮಂಜುಳಾ ಸವಿತಾ ಅವರು PSI ಸವಿತಾ ಅವರು. ಮೇಡಮ್, ನಿಮಗೆ ಏನು ಆಡಳಿತದಲ್ಲಿ ಯಾವುದೇ ಲೋಪಗಳು ಕಂಡ್ರು ನೀವು ಯಾವುದೇ ಪ್ರಭಾವಿಗಳಿಗೆ ಬೆದರಿಕೆಗಳಿಗೆ ನೀವು ಏನು ನೋವನ್ನು ಅನುಭವಿಸ್ತಾ ಇದ್ರು, ದಯಮಾಡಿ KRS ಪಕ್ಷ ನಿಮ್ಮ ಪರವಾಗಿ ನಿಲ್ಲುತ್ತೆ. ಯಾವುದೇ ರೀತಿ ಅಂಜಿಕೆ ಬೇಡ, ಹೆದರಿಕೆ ಬೇಡ, ಯಾರ ಪ್ರಭಾವಿಗಳ ಭಯವೂ ನಿಮಗೆ ಬೇಡ. KRS ಪಕ್ಷ ನಿಮ್ಮ ಪರವಾಗಿ ನಿರಂತರವಾಗಿ ನಿಲ್ಲುತ್ತೆ. ನಿಮಗೆ ನೀವೇನು ಆರೋಪಗಳನ್ನ ಮಾಡಿ ದೂರನ್ನ ನೀಡಿದಿರೋ ಆ ದೂರಿನ ಅನ್ವಯ ನಿಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ತಾ ಇಲ್ಲ ಆಡಳಿತ ಅಂತ ಏನಾದರೂ ನಿಮ್ಮ ಮನಸ್ಥಿತಿಯಲ್ಲಿ ಬಂತು ಅಂತಂದ್ರೆ ನಮ್ಮ ಏನು ಮಂಡ್ಯ ಜಿಲ್ಲೆಯ ಪಕ್ಷದ ಕಚೇರಿ, KRS ಪಕ್ಷದ ಕಚೇರಿ ಏನು ಶಿವನಂಜಪ್ಪ ಪಾರ್ಕ್ ಮುಂಭಾಗದಲ್ಲಿ ಏನಿದೆ, ದಯಮಾಡಿ ಬನ್ನಿ. ಅಲ್ಲಿಗೆ ಬಂತು ಅಂದ್ರೂ ನಾವು ಯಾರೆಲ್ಲರೂ ನಂಬರ್ಗಳನ್ನು ಇರುತ್ತೆ, ದಯಮಾಡಿ ಅದನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪರವಾಗಿ ನಾವು ನಿಂತ್ಕೊಳ್ತೀವಿ, ನಿಮಗೆ ನ್ಯಾಯ ಸಿಗುವವರೆಗೂ ನಾವು ನಿಂತ್ಕೊಳ್ತೀವಿ. ಕೇವಲ ಇದೇನೋ PSI ಸವಿತಾ ಮೇಡಮ್ ಅವರಲ್ಲ, ಇದೇ ರೀತಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಪ್ರಭಾವಿ ವ್ಯಕ್ತಿಗಳಿಂದ ಶೋಷಣೆಗೆ ಒಳಪಡ್ತಾ ಇದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ನೀವು ಒಟ್ಟಾರೆ ಸೇರಿ ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನ, ಅಕ್ರಮಗಳನ್ನ, ಪ್ರಭಾವಿಗಳ ದೌರ್ಜನ್ಯಗಳನ್ನ ನಾವು ಮಟ್ಟ ಹಾಕೋಣ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೀನಿ. ಮತ್ತಿದೆ ವಿಚಾರವಾಗಿ ಏನು ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಶೋಭಾ ಮೇಡಮ್ ಅವರು ಇದ್ದಾರೋ, ಅವರು ದಯಮಾಡಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೋ ಒಬ್ಬ ರಾಜಕಾರಣಿಗಳ ಮಕ್ಕಳಿಂದ ಈ ರೀತಿ ಅಧಿಕಾರಿಗಳ ಮೇಲೆ ಬಲ ಪ್ರಯೋಗ ಆಗ್ತವೆ ಅಂತಂದಾಗ ಇದು ನಿಜಕ್ಕೂ ಇಡೀ ಆಡಳಿತ ವ್ಯವಸ್ಥೆ ತಲೆ ತಗ್ಸುವಂತ ಕೆಲಸಗಳಿಗೆ ನಾವು ಮಾಡಬಾರದು. ಕಾನೂನು ಎಲ್ರಿಗೂ ಸಮನಾಗಿದೆ ಅನ್ನುವಂಥದ್ದನ್ನ ನೀವು ಸಾಬೀತುಪಡಿಸಬೇಕು. ಇವತ್ತು ಸ್ವತಂತ್ರ ದಿನಾಚರಣೆ ಏನ್ ನಾವೆಲ್ಲ ಆಶಿಸ್ತೀವಿ, ಎಲ್ರಿಗೂ ಸರ್ವರಿಗೂ ಸಮಾನವಾದದ್ದು ಕಾನೂನು ನಮ್ಮಲ್ಲಿರುವಂತದ್ದು ಅಂತ. ಆ ರೀತಿ ನಿಜವಾಗ್ಲೂ ಕಾನೂನು ಎಲ್ರಿಗೂ ಒಂದೇ ಅನ್ನೋ ರೀತಿಲಿ ಇತ್ತು ಅಂತಂದ್ರೆ, ಯಾರೆಲ್ಲ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ಯಾರೆಲ್ಲ ರಾಜಕಾರಣಿಗಳ ಬಗ್ಗೆ ಸ್ವಲ್ಪ ಮಾತಾಡ್ಬಿಟ್ರೆ ಆ ಕ್ಷಣದಲ್ಲೇ ಸುಮೋಟೋ ಕೇಸ್ನು ದಾಖಲಿಸ್ಕೊಂಡು ನೀವು ಬಂದಿರುವಂತ ಉದಾಹರಣೆಗಳಿದಾವೆ. ಕಳೆದ ಹಿಂದೆ ಒಂದು ತಿಂಗಳ ಹಿಂದೆನೆ ಬರೀ ಒಂದು ಯಾವ್ದೋ ಕಮೆಂಟ್ಗೆ ನೀವು ಸುಮೋಟೋ ಕೇಸ್ ದಾಖಲಿಸ್ಕೊಂಡು ಬಂದು ಅವ್ರನ್ನ ಒಳಗಾಕೊಂಡಿದ್ರಿ. ಇದೇ ರೀತಿಲಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುವಂತವ್ರು, ಈ ಹೆಣ್ಣು ಮಗಳಿಗೆ ರಕ್ಷಣೆಯನ್ನ ನೀವು ಒದಗಿಸಬೇಕಾಗಿರುವಂತವ್ರು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಉಳಿಸಬೇಕಾಗಿರುವಂತವ್ರು, ನೀವು ದಯಮಾಡಿ ಇವರು ವಿರುದ್ಧವಾಗಿ ನೀವು ಕಠಿಣ ಕ್ರಮವನ್ನ ತಗೊಳ್ಬೇಕು, ಮತ್ತೆ ಬಂಧಿಸಬೇಕು, ಆದಷ್ಟು ಬೇಗ ಬಂಧಿಸಬೇಕು. ಏನು ಹಣದ ದರ್ಪವೋ ಅಧಿಕಾರದ ದರ್ಪದೋ ಆ ಮದದಲ್ಲಿ ಮೆರಿತಾ ಇರುವಂತವ್ರಿಗೆ ಕಾನೂನಿನ ಆ ಬುದ್ಧಿಯನ್ನ ನೀವು ಕಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು ಮಾತಾಡ್ತಾ ಇರೋದು ಮಂಡ್ಯ ಜಿಲ್ಲಾಧ್ಯಕ್ಷರು. ಇವತ್ತು ನಾವು ಬೆಂಬಲ ಕೊಡ್ತಾ ಇರೋದು ಪೊಲೀಸ್ ಇಲಾಖೆಯ PSI ಸವಿತಾ ಅವರ ಬೆಂಬಲ ಕೊಡ್ತಾ ಇದೀವಿ. ಇಲ್ಲಿ ತನಕ ಸಾರ್ವಜನಿಕರವಾಗಿ ನಾವು ಬೆಂಬಲ ಕೊಡ್ತಿದ್ದೋ, ಇಂದು ಪೊಲೀಸ್ ಅವರ ಜೊತೆ ಸೇರಿ ನಾವು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಪ್ರಭಾವಿ ಶಾಸಕ ಆಗಿರುವಂತಹ ಸುರೇಶ್ ಗೌಡ ಅವರ ಮಗಳು ಐಶ್ವರ್ಯ ಅವರು ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಎಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಉಕ್ಕಡ ಮಾರಮ್ಮ ದೇವಸ್ಥಾನದಲ್ಲಿ ಗಲಾಟೆ ಆಗಿದೆ. ಆದರೆ ಯಾವುದೇ ರೀತಿಯ ಇಲ್ಲಿನ ವರಿಷ್ಠ ಅಧಿಕಾರಿಗಳು ವಿರುದ್ಧವಾಗಿ ಕ್ರಮ ತಗೊಂಡಿಲ್ಲ. ಒಂದಷ್ಟು ಪ್ರಭಾವ ರಾಜಕಾರಣಿಗಳು ಹೇಳಿದ್ದಾರೆ, ಒಂದು ಸಮಯ ಯೋಜನೆ ಮಾಡಿದೀವಿ, ದಯಮಾಡಿ ಇದನ್ನ ಇಲ್ಲೇ ಸ್ಟಾಪ್ ಮಾಡಿ ಅಂತ. ಬೇರೆ ಯಾವುದೇ ಸಾರ್ವಜನಿಕರ ಕೆಲಸ ಮಾಡಿದ್ರೆ ನೈಟ್ ಅರೆಸ್ಟ್ ಮಾಡಿ ಅವ್ರ ವಿರುದ್ಧವಾಗಿ ಒಂದು FIR ಮಾಡಿ ಕರ್ಕೊಂಡು ಜೈಲ್ ಮಾಡ್ತಿರೋ. ಆದ್ರೆ ಇವ್ರು ಇಲಾಖೆಯ ಅಧಿಕಾರಿಗಳಿಗೆ ಕೆಲಸ ಮಾಡಿರುವಂತಹ ಸನ್ನಿವೇಶ ಬಂದಿದ್ರು ಯಾವುದೇ ರೀತಿಯ ಮುಚ್ಚಾಕುವಂತ ಸನ್ನಿವೇಶ ಆಗ್ತದೆ. ದಯಮಾಡಿ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡಬೇಕು. ನಾವು ನಿಮ್ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ KRS ಪಕ್ಷ ದಯಮಾಡಿ ನಿಮ್ ಜೊತೆ ಇದ್ದೀವಿ ಅಂತ ಹೇಳ್ತಾ ನಿಮ್ಮ ಪರವಾಗಿ ನಾವು ಬಂದಿದ್ವಿ. ದಯಮಾಡಿ ಯಾರು ಕಪಾಳ ಮೋಕ್ಷ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಕೂಡಲೇ ಅವ್ರ FIR ಆಗಿದೆ, ದಯಮಾಡಿ ಅವ್ರಿಗೆ ಆಲ್ರೆಡಿ ಅರೆಸ್ಟ್ ಆಗಬೇಕು. ಇಲ್ಲಿನ ಮಂಡ್ಯ ಜಿಲ್ಲೆಯಲ್ಲಿ ಒಂದಷ್ಟನ್ನ ಒಳ್ಳೆ ಕೆಲಸ ಮಾಡ್ತಿದ್ರೆ ನಿಮ್ಮ ಇಲಾಖೆ ಅಧಿಕಾರಿಗಳ ಮೇಲೆ ಒಂದಷ್ಟನ್ನ ಕಪಾಳ ಮೋಕ್ಷ ಮಾಡಿದ್ದಾರೆ, ದಯಮಾಡಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಯಾವುದೇ ರಾಜಕಾರಣ ಅಲ್ಲಿ, ಯಾವುದೇ ರಾಜಕೀಯ ಮಕ್ಕಳಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ, ರೈತರುಗಳಿಗೂ ಒಂದೇ ನ್ಯಾಯ, ದಯಮಾಡಿ ಅವರನ್ನ ಅರೆಸ್ಟ್ ಮಾಡ್ಬೇಕಂತ ಇಂದು ನಾವು ವರಿಷ್ಠ ಅಧಿಕಾರಿಗಳೇ ಮನವಿ ಮಾಡ್ತಿದ್ದೀವಿ. ಹಾಗೆ ಇವತ್ತು ಮಂಡ್ಯದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಿಮ್ಮ ಪರವಾಗಿ ನಾವು KRS ಪಕ್ಷ ಎಲ್ಲರ ಜೊತೆ ನಾವು ನಿಲ್ತೀವಿ ಅಂತ ತೋರಿಸ್ಕೊಡೋಕೆ ನಾವು ಬಂದಿದ್ದೀವಿ. ದಯಮಾಡಿ KRS ಪಕ್ಷ ಯಾರು ಹೇಳಿ ಪ್ರಾಮಾಣಿಕ ಕೆಲಸ ಮಾಡೋರಂತವ್ರ ಜೊತೆ ನಾವು ಪ್ರತಿಯೊಂದು ಸಲ ನಿಲ್ತೀವಿ. ದಯಮಾಡಿ ಅವ್ರಿಗೆ FIR ಆಗಿದೆ, ದಯಮಾಡಿ ಅವರನ್ನ ಅರೆಸ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ದಯಮಾಡಿ ಥ್ಯಾಂಕ್ ಯು, ಧನ್ಯವಾದಗಳು. ಮುಂದೆ ನಡ್ರಿ ಮುಂದೆ.
ನೀವು ತಗೊಳ್ಬೋದಾ ಟಪ್ಪಲ್? ನಾವು ತಪ್ಪಾಗಲ್ಲ ಸರ್, ನಾವು ಟಪ್ಪಲ್ ಯಾರಿದೆ ಮೇಲ್ಗಡೆ ಯಾರು ಕೊಡ್ಬೇಕು? ಕೇಳಿ ಫಸ್ಟ್ ಫ್ಲೋರ್ ತೀರ್ ರೂಮ್ ಇದೆ, ಅದು ಕೇಳಿ. ಓಕೆ ನೋಡ್ರಿ ಮುಂದೆ ಕೊಡ್ರಿ, ಮುಂದೆ ಕೊಡ್ರಿ. ಪೊಲೀಸ್ ಇಲಾಖೆಯಿಂದ 24 ಕೆಲಸ ಮಾಡಬೇಕು ಮಾಡಿ ಮಾತಾಡಿ. ಯಾಕಂದರೆ ನಾವು ಪೊಲೀಸ್ ಇಲಾಖೆಯ PSI ವಿರುದ್ಧವಾಗಿ ಹಲ್ಲೆ ಮಾಡೋ ವಿರುದ್ಧವಾಗಿ ನಾವು ಹಲ್ಲೆ ಮಾಡ್ತಾ ಇರೋದು. ದಯಮಾಡಿ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ವಿ. ಫೋನ್ ಮಾಡಿ ಸರ್, ತಗೊಳ್ಳಿ ಒಂದು ಸೀಲ್ ಹಾಕೊಂಡು ಅಕ್ನಾಲಜ್ಮೆಂಟ್ ಕೊಡಿ ಸರ್. ಅದು ಮಾತಾಡಿ. ಕೇಳ್ಬಿಟ್ಟು, ಯಾಕಂದ್ರೆ ನಿಮ್ಮ ಪರವಾಗಿ ನಾವು ಇವತ್ತು ಬಂದ್ವಿ. ಅಲ್ಲ, ನಿಮ್ಮ ಪರವಾಗಿವೆ ಅಂತಲ್ಲ, ಅದು ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಾ ಇರೋದು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಮಾಹಿತಿ ತಗೊಳ್ಳಿ. ಕಂಪ್ಲೇಂಟ್ ದೂರು ಬರ್ಬೋದು ಒಳಗಡೆ. ಬಂಧುಗಳೇ, ಈಗ ನೀವೇನು ಗಮನಿಸಿದ್ರೋ ಇದು ಏನು PSI ಸವಿತಾ ಅವ್ರ ಮೇಲೆ ಏನು ಹಲ್ಲೆ ಆಗಿದೆ, ಬನ್ನಿ ಅಣ್ಣ, ಹಲ್ಲೆ ಆಗಿದೆಯೋ ಒಂದು ವಿಚಾರವಾಗಿ ಏನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು, ಮತ್ತೆ ತಪ್ಪಿತಸ್ಥರ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ದೂರನ್ನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ತಲುಪಿಸಿದ್ದೀವಿ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಸರ್ಕಾರಿ ರಜೆ ಅಂತೇಳಿ ಇಲ್ಲಿ ಕಚೇರಿಯನ್ನೇನು ಬಾಗಿಲಾಕಿಲ್ಲ. ಇವತ್ತು ಮಂಡ್ಯ ಭಾಗದಲ್ಲಿ ಯಾವುದೇ ರೀತಿ ಏನೋ ಒಂದು ದುರ್ಘಟನೆ ನಡೀತು ಅಂತ ಸಂದರ್ಭದಲ್ಲಿ ನಾವು ದೂರನ್ನ ದಾಖಲಿಸಬೇಕು ಅಂತ ಸಂದರ್ಭದಲ್ಲೂ ರಜಾ ಇದೆ, ಅವರಿಲ್ಲ ಇವರಿಲ್ಲ ಅನ್ನೋ ಥರ ಕಾರಣಗಳು ಕೊಡ್ತು ಅಂತಂದ್ರೆ ಮತ್ತೆ ಕಚೇರಿಯ ಬಾಗಿಲನ್ನ ಮುಚ್ಚಬೋದಲ್ವಾ? ಪೇಪರ್ ಎಲ್ಲ ಕೊಡಿ, ನ್ಯೂಸ್ ಪೇಪರ್ ಕೊಡಿ, ಅದನ್ನ ಮುಚ್ಕೊಂಡು ಹೋಗಿ ಬಾಗಿಲು ಮುಚ್ಚಿಬಿಟ್ಟು ಹೋಗ್ಬೋದಲ್ವಾ? ಆದರೆ ತೆರೆದಿದ್ದ ಮೇಲೆ ದಯಮಾಡಿ ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಯಾರಿಗಾರು ಒಬ್ರಿಗೆ ಅದನ್ನ ನೇಮಕ ಮಾಡಬೇಕು, ಮತ್ತೆ ಕೊಡುವಂಥ ದೂರನ್ನ ಸ್ವೀಕರಿಸುವಂಥ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸ್ಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕವಾಗಿ ಎಲ್ರಿಗೂ ಮಾಹಿತಿಗೂ ಇರಲಿ ಅಂತ ನಾನು ಇಲ್ಲಿ ಬರೆದಿರುವಂಥದ್ದನ್ನ ನಿಮ್ಮೆಲ್ರಿಗೂ ಓದಿ ತಿಳಿಸ್ತೀನಿ. ಕರ್ತವ್ಯ ನಿರತ ಮಹಿಳಾ PSI ಮೇಲೆ ಹಲ್ಲೆ ಆರೋಪ, ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡ ದೇವಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಹಿಳಾ PSI ಸವಿತಾ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂಬ ಘಟನೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಈ ಪ್ರಕರಣದಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಅವರ ವಿರುದ್ಧ ಕ್ಯಾತ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್ 132, 115/2, 352 ಮತ್ತು 351/2 ಅಡಿಯಲ್ಲಿ FIR ದಾಖಲಾಗಿರುವುದು ವರದಿಯಾಗಿದೆ. ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ಅಥವಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದು ತನಿಖೆಯಲ್ಲಿ ದೃಢಪಟ್ಟರೆ ಆರೋಪಿಯ ಸ್ಥಾನಮಾನ ಅಥವಾ ರಾಜಕೀಯ ಪ್ರಭಾವವನ್ನು ಪರಿಗಣಿಸದೆ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಆದ್ದರಿಂದ ಪ್ರಕರಣ ತನಿಖೆಯನ್ನು ಯಾವುದೇ ರಾಜಕೀಯ ಅಥವಾ ಬಾಹ್ಯ ಒತ್ತಡವಿಲ್ಲದೆ ನಿಷ್ಪಕ್ಷಪಾತವಾಗಿ ನಡೆಸಬೇಕು. ದೇವಸ್ಥಾನದಲ್ಲಿ CCTV ದೃಶ್ಯಗಳು, ಸಾಕ್ಷಿಗಳು, ಹೇಳಿಕೆಗಳು ಹಾಗೂ ಲಭ್ಯವಿರುವ ಇತರ ಸಾಕ್ಷಿಗಳನ್ನು ಸಂರಕ್ಷಿಸಿ ಪರಿಶೀಲಿಸಬೇಕು. FIRನಲ್ಲಿ ದಾಖಲಿಸಿರುವ ಆರೋಪಗಳ ಆಧಾರದ ಮೇಲೆ ಕಾನೂನು ಪ್ರಕಾರ ಬಂಧನ ಅಗತ್ಯವಿದೆಯೇ ಎಂಬುದನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರತ ಮಹಿಳಾ ಪೊಲೀಸ್ ಅಧಿಕಾರಿಯ ಗೌರವ ಮತ್ತು ಸುರಕ್ಷತೆಯನ್ನು ಕಾಪಾಡಬೇಕು.
ಈ ಪ್ರಕರಣದಲ್ಲಿ ಕೈಗೊಂಡಿರುವ ತನಿಖೆ ಮತ್ತು ಕಾನೂನು ಕ್ರಮದ ಕುರಿತು ದೂರುದಾರರಿಗೆ ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿ ನೀಡಬೇಕು. ಕಾನೂನು ಎಲ್ಲರಿಗೂ ಒಂದೇ ಎಂಬ ನಂಬಿಕೆಯನ್ನು ಬಲಪಡಿಸುವ ರೀತಿಯಲ್ಲಿ ಈ ಪ್ರಕರಣವನ್ನು ನ್ಯಾಯಸಮ್ಮತ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇವೆ. ಇದಿಷ್ಟು ನಮ್ಮ ದೂರಾಗಿದೆ. ನೋಡೋಣ, ನಿಜಕ್ಕೂ ಪೊಲೀಸರು ಯಾವುದೇ ಪ್ರಭಾವಿಗಳ ಅಡಿಯಾಳಾಗದೇನೆ ಕಾನೂನಾತ್ಮಕವಾಗಿ ಅವರು ನೊಂದ ಮಹಿಳೆಯ ಪರವಾಗಿ ನಿಂತು ಕಾನೂನಿನ ಚೌಕಟ್ಟಿನಡಿಯಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರಾ ಅನ್ನೋಂಥದ್ದನ್ನ ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ನಾವು ಅಪೇಕ್ಷಿಸ್ತೀವಿ. ಇವರಲ್ಲಿ ಏನಾದ್ರೂ ವಿಫಲ ಆಗ್ತು ಅಂತಂದ್ರೆ ಮುಂದಿನವಾಗಿ ಮಹಿಳಾ ಸವಿತಾ ಅವರ ಪರವಾಗಿ ನಾವು ನಿಂತು ಮಂಡ್ಯ ಜಿಲ್ಲೆಯಲ್ಲಿ ಉಗ್ರ ಹೋರಾಟಗಳನ್ನ ಅವರ ಬೆಂಬಲವಾಗಿ ನಾವು ಮಾಡಬೇಕಾಗುತ್ತೆ. ದಯಮಾಡಿ ಕಾನೂನು ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಸಮಾನರು ಅನ್ನುವಂಥದ್ದನ್ನ ದಯಮಾಡಿ ನೀವು ಸಾಬೀತುಪಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ನಮಸ್ಕಾರ.